ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ MTP ಕಿಟ್ ಅನ್ವಾಂಟೆಡ್ ಕಿಟ್ ಇರ್ತೈತಲ್ಲ ಯಾವ ರೀತಿ ಯೂಸ್ ಮಾಡಬೇಕು. ಅದಕ್ಕಿಂತ ಮೊದಲು ನಾವು ತಿಳ್ಕೊಳ್ಳೋಣ MTP ಕಿಟ್ ಅಂದ್ರೆ ಏನು ನೋಡಿ. ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಇರ್ತೈತಿ, ಗರ್ಭಪಾತ ಅಬೋರ್ಷನ್ ಮಾಡಲಿಕ್ಕೆ ಯಾವ ಟ್ಯಾಬ್ಲೆಟ್ಸ್ ಕಿಟ್ ಯೂಸ್ ಮಾಡ್ತೀವಿ ಅದಕ್ಕೆ MTP ಕಿಟ್ ಅನ್ವಾಂಟೆಡ್ ಕಿಟ್ ಅಂತ ಹೇಳ್ತಾರೆ. ಸೊ ಈ ಟ್ಯಾಬ್ಲೆಟ್ ನೋಡ್ರಿ ಯಾವಾಗ ಕೊಡ್ತಾರಪ್ಪ ಅಂದ್ರೆ ಮಹಿಳೆಯರು ಪ್ರೆಗ್ನೆನ್ಸಿ 50 ದಿನದ ಒಳಗ ಐತಂದ್ರೆ ಗರ್ಭಪಾತ ಮಾಡಲಿಕ್ಕೆ ಈ ಟ್ಯಾಬ್ಲೆಟ್ ಡಾಕ್ಟರ್ ಕೊಟ್ಟಿರ್ತಾರೆ. ಇದನ್ನ ಸ್ಟ್ರಿಕ್ಟ್ಲಿ ಗೈನೆಕ್ ಆಬ್ಸ್ಟ್ರಾಕ್ಟ್ ಡಾಕ್ಟರ್ ಯಾರಿರ್ತಾರೆ ನೋಡ್ರಿ ಅವ್ರ ಅಬ್ಸರ್ವೇಷನ್ ಅವ್ರ ಅಂಡರ್ನೇ ತಗೋಬೇಕಾಗ್ತೈತಿ. ಅವ್ರಲ್ಲಿ ಬರ್ದು ಕೊಡ್ಲಾರ್ದ ಯಾವುದು ಮೆಡಿಕಲ್ನ ಈ ಕಿಟ್ ನಿಮ್ಗೆ ಸಿಗಂಗನೇ ಇಲ್ರಿ. ಈ ವಿಡಿಯೋದಾಗ ನಾನು ನಿಮ್ಗೆ 3 ಮೆಥಡ್ಸ್ ಹೇಳ್ಕೊಡ್ತೀನಿ. 3 ರೀತಿ ಅಂತ ಯಾವ ರೀತಿ ಅಂತ ನೀವು ಇದನ್ನ ಟ್ಯಾಬ್ಲೆಟ್ ತಗೋಬಹುದು. 3 ಮೆಥಡ್ಸ್ ಅದಾವ್ರಿ ತಗೊಳಕ. ಒಂದೇ ಮೆಥಡ್ ನೋಡ್ರಿ, ಮೊದ್ಲು ಇದನ್ನ ಕಿಟ್ ಏನೇನು ಇರ್ತಾವ ಅಂತ ತಿಳ್ಕೊಳ್ಳೋಣ. ಒಂದೇ ಟ್ಯಾಬ್ಲೆಟ್ ಮೆಫೆಪ್ರಿಸ್ಟೋನ್ 200 mg ಇದು. 4 ಟ್ಯಾಬ್ಲೆಟ್ ಸೇಮ್ ರೀತಿ ಒಂದೇ ರೀತಿ ಇರ್ತೈತ್ರಿ. 4 ಟ್ಯಾಬ್ಲೆಟ್ ಒಂದು ಟ್ಯಾಬ್ಲೆಟ್ ಡೋಸೇಜ್ ಏನ್ ಇರ್ತೈತಪ್ಪ ಅಂದ್ರೆ ಮಿಸೋಪ್ರಿಸ್ಟೋಲ್ 200 ಮೈಕ್ರೋಗ್ರಾಮ್ಸ್ 4 ಟ್ಯಾಬ್ಲೆಟ್ ಇರ್ತೈತ್ರಿ. ಸೊ ಒಂದೇ ಮೆಥಡ್ ಯಾವ ರೀತಿ ಇದನ್ನ ನೀವು ತಗೋಬಹುದು ಅಂತ ಹೇಳ್ಕೊಟ್ರೆ ನೋಡ್ರಿ. ಒಂದೇ ದಿನ ಬೆಳಿಗ್ಗೆ 10 ಗಂಟೆಗೆ ಲೈಟಾಗ ನಾಷ್ಟ ಮಾಡ್ಕೊಂಡು ಇನ್ನು ತೊಗೊಂಡ್ಬಿಡ್ರಿ ಮೆಫೆಪ್ರಿಸ್ಟೋನ್ 200 mg ಇದು. ಮತ್ತು 2ನೇ ದಿನ ಗ್ಯಾಪ್ 24 ಗಂಟೆ ಗ್ಯಾಪು. 3ನೇ ದಿನ ಬೆಳಿಗ್ಗೆ 10 ಗಂಟೆ ಲೈಟಾಗಿ ನಾಷ್ಟ ತೊಗೊಂಡು 2 ಗುಳಿಗೆ ತೊಗೋಬೇಕು. ಮತ್ತು ಮಧ್ಯಾಹ್ನ ಲೈಟಾಗಿ ಆಹಾರ ತೊಗೊಂಡು ಮತ್ತೆ 2 ಗುಳಿಗೆ ಮಿಸೋಪ್ರಿಸ್ಟೋಲ್ 200 ಮೈಕ್ರೋಗ್ರಾಮ್ಸ್ 2 ತೊಗೋಬೇಕು. ಇದು ಒಂದೇ ಮೆಥಡ್ ಆಯ್ತು. 2ನೇ ಮೆಥಡ್ ಬಗ್ಗೆ ಹೇಳ್ಬೇಕಂದ್ರೆ ಅದ್ರಾಗೂ ಸೇಮ್. ಒಂದೇ ದಿನ ಏನು ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಬೆಳಿಗ್ಗೆ ಲೈಟಾಗ ಆಹಾರ ತೊಗೊಂಡು 10 ಗಂಟೆಗೆ ಇದನ್ನ ತೊಗೊಂಡ್ಬಿಡ್ರಿ ಟ್ಯಾಬ್ಲೆಟ್ ಮೆಫೆಪ್ರಿಸ್ಟೋನ್ 200 mg ಇದು. ಅದಾದಮೇಲೆ 48 ತಾಸು ಗ್ಯಾಪ್. 2ನೇ ದಿನ 3ನೇ ದಿನ ಯಾವುದು ಗುಳಿಗೆ ತೊಗೊಂಡು ಹೋಗ್ಬಾರ್ದು. 4ನೇ ದಿನ ಏನು ಮಾಡಿರಿ, 4 ಟ್ಯಾಬ್ಲೆಟ್ ಏನದಾವು ಇವನ್ನ ನಿಮ್ಮ ನಾಲ್ಗೆ ತಳಗಡೆ ಇಟ್ಕೊಂಡು ಕೂತ್ಕೋಬೇಕು. ಅದು ತಾನೇ ಕರಗಿ ಹೋಗ್ತೈತೆ. ಅಲ್ಲಿ ಮಟ್ಟ ಯಾವುದು ನೀರು ಏನು ಕುಡಿಯಕ್ಕೆ ಹೋಗ್ಬಿಡ್ದು. ತಾನೇ ನಾಲ್ಗೆ ತಳಗೆ ಇಟ್ಕೊಂಡ್ರೆ ಡಿಸಾಲ್ವ್ ಆಗ್ತೈತೆ. ಡಿಸಾಲ್ವ್ ಆದ್ಮೇಲೆ 1 ಗ್ಲಾಸ್ ನೀರು ಕುಡಿಬೋದು. ಇದು ಸಬ್ಲಿಂಗ್ವಲ್ ಮೆಥಡ್ ಇರ್ತೈತ್ರಿ 2ನೇ ಮೆಥಡು. ಈಗ 3ನೇ ಮೆಥಡ್ ಬಗ್ಗೆ ಹೇಳ್ಕೊಡ್ತೀನಿ. 3ನೇ ಮೆಥಡ್ನಾಗ ಏನು ಮಾಡ್ಬೇಕಪ್ಪ ಅಂದ್ರೆ ನೋಡ್ರಿ, ಒಂದೇ ದಿನ ಬೆಳಿಗ್ಗೆ 10 ಗಂಟೆ ಗ್ಲಾಸ್ ಲೈಟಾಗಿ ಆಹಾರ ತೊಗೊಂಡು ಇದನ್ನು ಮೆಫೆಪ್ರಿಸ್ಟೋನ್ 200 mg ತೊಗೊಂಡ್ಬಿಡ್ರಿ. ಅದಾದಮೇಲೆ ಮತ್ತೆ ನೀವು 24 ಗಂಟೆ ಗ್ಯಾಪ್. 2ನೇ ದಿನ ಯಾವುದು ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗ್ಬಾರ್ದು. ಮತ್ತು 3ನೇ ದಿನ ಏನಿರ್ತೈತೆ ನೋಡ್ರಿ, ಉಳಿದಿದ್ದು 4 ಟ್ಯಾಬ್ಲೆಟ್ ಏನದಾವು ಇವು ಮಹಿಳೆಯರು ತಮ್ಮ ಯೋನಿ ಏನಿರ್ತೈತೆ ವಜಾನ ಚಂದ ಕ್ಲೀನ್ ಮಾಡ್ಕೊಂಡು ಯೂರಿನ್ ಎಲ್ಲ ಪಾಸ್ ಮಾಡಿ ವಜಾನದ ಒಳಗಡೆ 4 ಟ್ಯಾಬ್ಲೆಟ್ ಇಟ್ಕೋಬೇಕ್ರಿ. ಅದನ್ನ ಬೆನ್ನ ಮೇಲೆ ಹಿಂಗೆ ಮಕ್ಕೊಂಡು ಕಾಲು ಫೋಲ್ಡ್ ಮಾಡ್ಕೊಂಡು ವಜಾನ ಒಳಗೆ ಇಟ್ಕೋಬೇಕು. ಇಟ್ಕೊಂಡು 5ರಿಂದ 10-15 ನಿಮಿಷ ಅದೇ ಪೊಸಿಷನ್ನಾಗ ಇರಬೇಕು. ಅದಾದ್ಮೇಲೆ ನೀವು ಎದ್ದು ನಿಮ್ಮ ಕೆಲಸಕ್ಕೆ ಹೋಗ್ಬೋದ್ರಿ. ಇವು 3 ಮೆಥಡ್ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಟ್ಟಿನಿ. ಸೊ ನಿಮ್ಮ ಡಾಕ್ಟರ್ ಯಾವ ರೀತಿ ನಿಮ್ಗೆ ಬಳಸಕ್ಕೆ ಹೇಳೋಂತಾರ ಆ ಮೆಥಡ್ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.